ಅಗ್ರಜ. ಶತ್ರುಘ್ನ, ಅಗ್ರಜ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗೃತರಾಗಿ ಬರಬೇಕೆಂತಲೂ ದೂತರನ್ನು ಕಳುಹಿಸಿದರಲ್ಲವೇ? ನಿಜ ನಿಜ ಅಗ್ರಜ. ಆದರೆ ಇಂದು ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಶತ್ರುಘ್ನ? ನಿನಗೆ ಹೇಗೆ ತಿಳಿಸಲಿ? ಅಗ್ರಜ, ಏನಗ್ರಜ ನಿನ್ನ ಮನಸ್ಸಿನಲ್ಲಿ ಅದೇನಂತಹ ಸಂಕಟ? ಶತ್ರುಘ್ನ, ನಾನು ನಿನ್ನೆ ರಾತ್ರಿ ಒಂದು ದುಸ್ವಪ್ನವನ್ನು ಕಂಡೆನು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹುದೂರದಿಂದ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಕೂಗನ್ನೇ ಹಿಂಬಾಲಿಸುತ್ತಾ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆ ಯಾಕಂದ ಎಂದು ಕೂಗಿಕೊಂಡನು. ನಮ್ಮ ಜನಕನನ್ನು ಕಾಪಾಡಲೆಂದು ಓಡಿದನು. ಬಹುದೂರ ಓಡಿದನು. ಅಷ್ಟರಲ್ಲಿ ವಿಧಿಯಿಂದ ತಪ್ಪಿಸಿಕೊಳ್ಳಲಾರದೆ ನಮ್ಮ ಜನಕನು ಕಣ್ಮರೆಯಾದನು. ಶತ್ರುಘ್ನ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ನೋಡುವಷ್ಟರಲ್ಲಿ ಎಲ್ಲವೂ ಶೂನ್ಯ. ಶತ್ರುಘ್ನ, ಇಂದು ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ತಳಿರು ತೋರಣಗಳಿಂದ ಅಲಂಕೃತಗೊಂಡಿಲ್ಲ, ಮಂಗಳ ವಾದ್ಯಗಳು ಮೊಳಗುತ್ತಿಲ್ಲ, ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಕಣ್ಣಿಗೆ ಗೋಚರಿಸುತ್ತಿಲ್ಲ. ಶತ್ರುಘ್ನ, ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾರ್ಯಗೃದ್ಧಾದಿ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೇನು ಕಾರಣವಿರಬಹುದು ಶತ್ರುಘ್ನ? ಅಗ್ರಜ, ನಿನ್ನೆ ರಾತ್ರಿ ನಿನಗೆ ಆದ ಕನಸಿನಿಂದ ಮನಸ್ಸಿಗೆ ಇಲ್ಲದ ಸಂಕಟವನ್ನು ಉಂಟು ಮಾಡಿಕೊಂಡು ಸಂದೇಹದಿಂದ ಈ ರೀತಿ ನೀವು ವ್ಯಥೆಪಡುತ್ತಿರುವಿರಿ. ಇರಲಿ, ಪುರಪ್ರವೇಶ ಮಾಡಿ ವಿಚಾರವೇನೆಂಬುದನ್ನು ತಿಳಿಯೋಣ. ನಡೆಯಿರಿ, ವ್ಯಥೆಪಡಬೇಡಿ. ನಿಜ ಶತ್ರುಘ್ನ, ನಿನ್ನ ಮಾತು ನಿಜ. ಪುರಪ್ರವೇಶ ಮಾಡಿ ನೋಡೋಣ. ಹೇ ಸಕಲ ಲೋಕಪ್ರಭು, ಈ ಅಯೋಧ್ಯೆಗೆ ಯಾವ ಕೇಡೂ ಉಂಟಾಗದಿರಲಿ. ಅದೇ ಶತ್ರುಘ್ನ.
ಹಣತೆಯಾರಿತೆ ಹಣತೆಯಾರಿತೆ. ಪಾಪಿ ಮಂತರೆ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿನ ಕುಂಕುಮ ಭಾಗ್ಯವನ್ನು ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಯಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ 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 ಶತ್ರುಘ್ನ, ಅಣ್ಣ, ನಾವು ಬಂದೊಡನೆ ಅತಿ ಪ್ರೀತಿ ಆಧಾರದಿಂದ ಬರಮಾಡಿಕೊಳ್ಳುತ್ತಿದ್ದ ನಮ್ಮ ತಾಯಿಯು ಇಂದೇಕೋ ಅಮ್ಮ ಮಾತಾ. ಓಹೋ, ನೀನು ಇಲ್ಲಿರುವೆ ತಾಯಿ. ಇದೋ ನಿನಗೆ ನಮಸ್ಕರಿಸು. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಏನಮ್ಮ ಇದು? ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಕಳಚಿ ಬಿದ್ದಂತೆ ಭಾಸವಾಗುತ್ತಿರುವುದು. ಅಮ್ಮ, ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ, ಅಮ್ಮ ಜನಕನಲ್ಲಿ ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು 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 ನಿಮ್ಮ ಜನಕನು ಸ್ವರ್ಗಸ್ಥರಾದರು. ಜನಕ ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯೋ? ಜನಕ, ನಮ್ಮನ್ನಗಲಿ ಪರಲೋಕವಾಸಿ ಆದ ತಂದೆ. ಇದೋ ಇದೋ ನಿನಗೆ ಇಲ್ಲಿಂದಲೇ ವಂದಿಸುವೆನು. ಅಮ್ಮ ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣ. ಅಮ್ಮ, ಹೌದು ಕಂದ. ನನ್ನ ಜನಕನ ಮರಣಕ್ಕೆ ನೀನು ಕಾರಣಳೆ? ಹೇಗೆ ಹೇಗೆ ತಾಯಿ ನೀನು ಕಾರಣಳಾಗುವೆ? ಹೇಗಮ್ಮ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಕಂದ. ಹೌದು, ಆ ವರಗಳನ್ನು ನಾನು ಕೇಳಿಕೊಂಡೇನು. ಏನೆಂಬುದಾಗಿ ಕೇಳಿಕೊಂಡೆ ತಾಯಿ? ನನ್ನ ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಶಿವ ಶಿವ ನಿನಗಾಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು
ರಾಮ ಲಕ್ಷ್ಮಣ ಸೀತಾ ಎನ್ನುತ್ತ ಸ್ವರ್ಗಸ್ಥರಾದರು ಮಕ್ಕಳಿರ, ಸ್ವರ್ಗಸ್ಥರಾದರು. ಏನೆಂದೆ? ಅಣ್ಣ ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ ರಘುರಾಮಚಂದ್ರನು ಜಟಾವಂಕರ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡವಳು ಕೈಕೆಯೇ? ಅನುಮಾನವೇ? ದಶರಥನ ಧರ್ಮಪತ್ನಿಯೇ? ಅಲ್ಲವೇ? ಈ ಭರತನ ಎತ್ತ ತಾಯಿಯೇ? ಸಂದೇಹವಾಗಿ ಪಾಪಾತ್ಮಳೆ. ಅಮ್ಮ ಎಂಬ ಶಬ್ದಕ್ಕೆ ಹರ್ಹರೆ. ಭರತ, ಛೇ, ಇಲ್ಲ ಇಲ್ಲ, ನಾನು ನಿನ್ನ ಮಗನಲ್ಲ. ಯದುವಂಶ ಕುಲಘಾತಕಿ ಮಾರಿಯ ಉದರದಲ್ಲಿ ಮನುಜನ ಜನ್ಮವಾಯಿತೆ. ಈ ಭ್ರಷ್ಟ ನೀಚ ಕೈಕೆಯ ಉದರದಲ್ಲಿ ಈ ಭರತನ ಉತ್ಪತ್ತಿ ಆಯಿತೆ. ಇಲ್ಲ ಇಲ್ಲ, ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭವಾಗಿ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಮಂದಿರವನ್ನೇ ನಿರ್ಮಿಸಿ ಪುತ್ರದ್ರೋಹ, ಪತಿದ್ರೋಹ, ರಾಜದ್ರೋಹ, ಸವತಿ ದ್ರೋಹವೆಂಬ 4 ಕಂಬಗಳನ್ನು ನಿಲ್ಲಿಸಿ ಸಿಂಹಾಸನವನ್ನೇ ರಚಿಸಿ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲೆತ್ನಿಸಿದೆ ಏಕೆ ತಾಯೇ? ಸಂತೈಸಲೆತ್ನಿಸಿದೆ ಏಕೆ? ಛೀ, ಪಾಪಾತ್ಮಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಕೊಂದು ನನ್ನ ಕ್ರೋಧಾಗ್ನಿಯನ್ನು ಕ್ಷಮೆ ಮಾಡಿಕೊಳ್ಳುವೆನು. ಅಗ್ರಜ, ಶತ್ರುಘ್ನ, ಎಂತಹ ಕಾರ್ಯ ಮಾಡುತ್ತಿರುವಿರಿ? ಮಾತೆಯ ಕೊಲ್ವರೆ ಮಾನಿತನೇ, ಮಾತೆಯ ಕೊಲ್ವರೆ ಮಾನಿತನೇ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ವರೆ ಮಾನಿತನೇ. ದಿನವಂಶ ಭೂಪನ ಮನವರಿದವಳ, ದಿನವಂಶ ಭೂಪನ ಅಗ್ರಜ, 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 ದಿನವಂಶ ಭೂಪನ ಮನವರಿದವಳ, ದಿನವಂಶ ಭೂಪನ ಮನವರಿದವಳ, ಕುಲನಾಶ ಮಾಡಿ ಘನಕಾರ್ಯಗೈದವಳ, ಕುಲನಾಶ ಮಾಡಿ ಘನಕಾರ್ಯಗೈದವಳ. ಕುಲನಾಶ ಮಾಡಿ ಘನಕಾರ್ಯಗೈದವಳ, ಮಾತೆಯ ಕೊಲ್ವರೆ ಮಾನಿತನೇ, ನೀತಿವಂತನು ನೀನು ಭ್ರಾಂತನಾದೆ ಹೇಗೆ? ನೀತಿವಂತನು ನೀನು ಭ್ರಾಂತನಾದೆ ಹೇಗೆ? ಮಾತೆಯ ಕೊಲ್ವರೆ ಮಾನಿತನೆ, ಮಾನಿತನೆ, ಮಾನಿತನೆ.
ಶತ್ರುಘ್ನ, ಈಕೆಯನ್ನು ಕೊಲ್ಲುವುದರಿಂದ ಮಾತೃಹತ್ಯಾ ದೋಷವು ಕಟ್ಟಿಟ್ಟ ಬುತ್ತಿಯಾಗುವುದು ಅಲ್ಲದೆ ಸಕಲ ಪ್ರಜೆಗಳನ್ನು ಕಾಪಾಡುವ ಈ ನಿನ್ನ ಖಡ್ಗವೂ ಸಹ ಅಪವಿತ್ರವಾಗುವುದು. ಆದ್ದರಿಂದ ನಾವು ಸಮಾಧಾನ ಹೊಂದಿ ಕಾನನದಲ್ಲಿರುವ ಶ್ರೀರಾಮಚಂದ್ರ ಲಕ್ಷ್ಮಣರನ್ನು ಕರೆತಂದು ಪಟ್ಟಾಭಿಷಕ್ತರನ್ನಾಗಿ ಮಾಡೋಣ. ಹೌದು ನಡೆ. ಹೌದು, ನಿನ್ನ ಮಾತು ನಿಜ ಶತ್ರುಘ್ನ. ಈ ಪಾಪಿಯನ್ನು ಕೊಂದು ಈ ಖಡ್ಗಕ್ಕೆ ಕುಂದು ತರುತ್ತಿದ್ದೆನು. ಅಲ್ಲದೆ ಸ್ತ್ರೀ ಹತ್ಯೆಯನ್ನು ಅಣ್ಣನು ಹೇಸನು. ನಾವೀಗಲೇ ಹೋಗಿ ಅಣ್ಣ ಶ್ರೀರಾಮಚಂದ್ರನನ್ನು ಕಾಡಿನಿಂದ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ಹಾಗೆ ಆಗಲಿ ಅಣ್ಣ. ನಡೆ ಶತ್ರುಘ್ನ, ಕುಮಾರ, ನಡೆ ಹೋಗೋಣ. ದುಡುಕಬೇಡ ಮಗನೇ. ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿಯ ಮನದಾಸೆಯನ್ನು ಈಡೇರಿಸು ಕಂದ. ಏನು, ನರವರನಾದ ನನ್ನಣ್ಣ ಶ್ರೀರಾಮಚಂದ್ರನನ್ನು ಕಾಡಿಗೆ ಕಳುಹಿಸಿ ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮವಿಲ್ಲದರ ಮನೆ ರಾಮನಿಲ್ಲದರ ಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನ ಅವಲಕ್ಷಣವಿದಾಯ್ತೇ ಮಾತೆ ಸೀತೆಯ ನಗಲಿ, ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಪಾಪಿ ಭರತನಪ್ಪ ಬಾರದಾಯ್ತೇ. ರಾಮ 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 ರಾಮನಿಲ್ಲದ ಈ ಅರಮನೆ ಪಾಳು ಮಣ್ಣಿಗೆ ಸಮಾನ. ಅವನಿಲ್ಲದ ಈ ನೆಲ ಪಾಳು ಭೂಮಿಗೆ ಸಮಾನ. ನರವರನಾದ ನನ್ನಣ್ಣ ಶ್ರೀರಾಮಚಂದ್ರನನ್ನು ನಗರದಿಂದಾಚೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿ ನನ್ನ ಕಣ್ಣೆದುರಿಗೆ ನಿಂತಿರುವ ನಿನ್ನ ಮುಖದರ್ಶನ ಮಾಡುವುದೇ ಅಸಹ್ಯಕರ. ಶತ್ರುಘ್ನ, ನಡೆಯೋಣ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ರಾಮ. ರಾಮ ಎಲ್ಲಿರುವೆ ರಾಘವ, ರಾಮ ರಾಮಚಂದ್ರ. ಎಲ್ಲಿರುವೆ ರಾಘವ,
ಅಲೆದಲೆದು ನಾವು ಅಡವಿಯೊಳಿಂದು ರಾಮಚಂದ್ರ ಅಲೆದಲೆದು ನಾವು ಅಡವಿಯೊಳಿಂದು ಬಳಲುತ್ತಲಿರುವೆವು ದಾರಿಯು ಕಾಣದೆ ಬಳಲುತ್ತಲಿರುವೆವು ದಾರಿಯು ಕಾಣದೆ ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ ಶತ್ರುಘ್ನ ಅಗ್ರಜ, ಶ್ರೀರಾಮಚಂದ್ರನ ದರ್ಶನ ಭಾಗ್ಯವೇ ದೊರೆಯುತ್ತಿಲ್ಲವಲ್ಲ. ಈ ಕಾಡಿನಲ್ಲಿ ಎಷ್ಟು ಅಲೆದಾಡಿದರೂ ಹಣ್ಣನ್ನು ಸುಳಿವೇ ಸಿಗುತ್ತಿಲ್ಲವಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುವುದು ಅಸಾಧ್ಯ. ನಿಜ ನಿಜ ಅಗ್ರಜ. ಇಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ನಡೆ, ಕಾನದ ಮಧ್ಯದಲ್ಲಿ ಎಲ್ಲಿಯಾದರೂ ಇರಲೇಬೇಕು. ಹುಡುಕಿ ಅವರನ್ನು ಕರೆತಂದು ಪಟ್ಟಾಭಿಷಿಕ್ತರನ್ನಾಗಿ ಮಾಡೋಣ. ನಿನ್ನ ಮಾತು ನಿಜ ಸತ್ಯ ಶತ್ರುಘ್ನ. ನಡೆ, ಎಲ್ಲಿಯಾದರೂ ಸರಿ ಹಣ್ಣನ್ನು ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಶತ್ರುಘ್ನ. ಸೀತಾ, ಲಕ್ಷ್ಮಣ, ಪರಮ ಪಾವನಿಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ನಂತರ ಮುಂದೆ ಸಾಗಿ. ಹಾಗೆ ಆಗಲಿ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಸ್ವಭಾವನೆ ಕರುಣಾಕರಂಗೆ ಪರಮ ಭಾವನೆ ಕರುಣಾಕರಂಗೆ ಸುರನರ ಸೇವಿತೆ ವರಗಂಗೆ ಅದನ ಶಿರದಿಂದ ಹರಿದೆ ಅದನ ಶಿರದಿಂದ ಹರಿದೆ ಧರಿಸಲು ಆಗಮಿಸಿ ಬಂದೆ ಅದನ ಶಿರದಿಂದ ಹರಿದೆ ಭರತನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಧರೆಯನೆಲ್ಲ ಉದ್ಧರಿಸಿದ ತಾಯೇ ಪರಮ ಪಾವನೆ ಎಂದೆನಿಸಿ ಧರೆಯನೆಲ್ಲ ಉದ್ಧರಿಸಿದ ತಾಯೇ ತಿರುಪಮ ಬೆರಿದಳೆ ನಿನ್ನಯ ಬರುವಿನ ನಿರಂತರವು ಕರುಣೆಯದಿ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಕರಂಗೆ ಪರಮ ಪಾವನೆ ಕರುಣಾಕರಂಗೆ ಸುರನರ
ಅಮ್ಮ 14 ವರ್ಷಗಳ ಕಾಲ ನಮ್ಮನ್ನು ಉದ್ಧರಿಸಿ ಕಾಪಾಡು ತಾಯಿ. ಗುಹರಾಜನ ತಲೆ ಬರ್ತೇನೆ. ವಂದೇ ಪೇಸುರ ಗಂಗೆ ಮಂದ ಸ್ಮಿತದಿಂದ ವಂದೇ ಪೇಸುರ ಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ. ವಂದೇ ಪೇಸುರ ಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ. ಗಂಗಾ ಮಾತೆ 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾ ಕಾಲ ಕಾಪಾಡುತ್ತಾರೆ. ಗುಹರಾಜನು ಇತ್ತಲೇ ಬರುತ್ತಿರುವುದು. ಜಪ ಮಾತ್ರದಿಂದ ರಾಮ ಗೋಪಾಲನ ನಾಮ ಜಪ ಮಾತ್ರದಿಂದ ಗೋಪಾಲನ ನಾಮ ಜಪ ಮಾತ್ರದಿಂದ ಗೋಪಾಲನ ನಾಮ ಜಪ ಮಾತ್ರದಿಂದ ಮಾಡಿ ಪಾಪನ
ಮಾಡಿಕೊಳ್ಳುವೆನು. ಗುಹರಾಜನೇ, ನಿನಗೆ ಮಂಗಳವಾಗಲಿ. ನೀನು ಮತ್ತು ನಿನ್ನ ಪರಿವಾರವೆಲ್ಲವೂ ಸೌಖ್ಯವೇ? ಶ್ರೀರಾಮಚಂದ್ರ, ನಿನ್ನ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿಂದಿದ್ದೇವೆ. ಆದರೆ ನಿಮಗೊದಗಿರುವ 14 ವರ್ಷದ ವಾರ್ತೆಯನ್ನು ಕೇಳಿ ನನಗೆ ಬಹಳ ದುಃಖವಾಗಿದ್ದೆ. ಆದ್ದರಿಂದ ಈ 14 ವರ್ಷಗಳು ಈ ನಮ್ಮ ಶೃಂಗಬೇರಿಪುರದಲ್ಲಿ ಕಳೆಯುತ್ತಾ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು ದೇವ. ಗುಹರಾಜನೇ, ನಿನ್ನ ಅಭಿಮಾನದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ ನಾನು 14 ವರ್ಷಗಳ ಕಾಲ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಆಗೊಂದು ವೇಳೆ ನೀನು ನನಗೆ ಉಪಕಾರ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ನನ್ನನ್ನು ದಾಟಿಸು. ಹಾಗೂ ರಾಮಚಂದ್ರ, ಭವಸಾಗರವನ್ನೇ ದಾಟಿಸುವ ನೀವು ಈ ಸಣ್ಣ ನದಿಯೊಂದು ದಾಟಿಸುವ ಸುಯೋಗವು ನನಗೆ ಒದಗಿತ್ತಲ್ಲ, ನಾನೇ ಧನ್ಯನು. ಆದರೆ ಹಿಂದೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ಕಲ್ಲೊಂದು ನಿಮ್ಮ ಪಾದಕ್ಕೆ ಸೋಕಿ ಎಣ್ಣಾಯಿತಂತೆ. ನನ್ನ ದೋಣಿಯಲಾದರೂ ಅನೇಕ ಸಣ್ಣ ಪುಟ್ಟಗಳು ಕಲ್ಲುಗಳಿವೆ. ಅವೇನಾದರೂ ನಿನ್ನ ಪಾದಕ್ಕೆ ಸೋಕಿ ಎಣ್ಣಾದರೆ ನನ್ನ ಗತಿಯೇನು ಪರಮಾತ್ಮ? ಗುಹರಾಜನೇ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದ ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ಧನ್ಯನಾದೆ ದೇವ. ಪೂಜಿಸಿ
ರಾಜನ ಮಾತನ ಜಾನಕೀಯ ರಮಣನ ಪೂಜಿಸಿ ಹರಾಧಿಸಿ ಪೂಜಿಸಿ ಹರಾಧಿಸಿ ಧನ್ಯನಾದನ ಪೂಜಿಸಿ ಹರಾಧಿಸಿ ಧನ್ಯನಾದನ ಜನಕ ರಾಜನ ಮಾತನ ಜಾನಕೀಯ ರಮಣನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಹರಾಧಿಸಿ ಪೂಜಿಸಿ ಹರಾಧಿಸಿ ಧನ್ಯನಾದನ ಪೂಜಿಸಿ ಹರಾಧಿಸಿ ಧನ್ಯನಾದನ ಜನಕ ರಾಜನ ಮಾತನ ಜಾನಕೀಯ ರಮಣನ ಜಾನಕೀಯ ರಮಣನ ಜಾನಕೀಯ ರಮಣನ ಪ್ರಭು, ನಾವಿಯೂ ಸಿದ್ಧವಾಗಿದೆ, ನೀವಿನ್ನು ದಯಮಾಡಿಸಬಹುದು. ಆಗಬಹುದು. ಇಂದಾಮಿಗೆ ಧನ್ಯನಾದೆ, ಇಂದಾಮಿಗೆ ಧನ್ಯನಾದೆ ರಾಮ. ಇಂದಾಮಿಗೆ ಧನ್ಯನಾದೆ, ಇಂದಾಮಿಗೆ ಧನ್ಯನಾದೆ ರಾಮ. ಭವಸಾಗರ ದಾಟಿಸುವ ಶಿವರಂ ನದಿ ದಾಟಿಸುವೆ, ಭವಸಾಗರ ದಾಟಿಸುವ ಶಿವರಂ ನದಿ ದಾಟಿಸುವೆ. ಅಮಿಗೆ ಧನ್ಯನಾದೆ, ಇಂದಾಮಿಗೆ ಧನ್ಯನಾದೆ ರಾಮ ರಾಮ. ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ, ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ. ಇಂದಾಮಿಗೆ ಧನ್ಯನಾದೆ, ಇಂದಾಮಿಗೆ ಧನ್ಯನಾದೆ ರಾಮ.